ಕೇರಳದ ವ್ಯಕ್ತಿ ಕಾಡಾನೆ ಬಲಿಗೆ ಕರ್ನಾಟಕದಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಅದು ಕೂಡ 15 ಲಕ್ಷ ರೂಪಾಯಿ ಪರಿಹಾರ. ಕರ್ನಾಟಕ ಸರ್ಕಾರದಿಂದ ಕೇರಳ ವ್ಯಕ್ತಿಗೆ 15 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದ್ದು, ರಾಹುಲ್ ಗಾಂಧಿ ಸಲಹೆ ಮೇರೆಗೆ 15 ಲಕ್ಷ ನೆರವು ಘೋಷಣೆ ಮಾಡಲಾಗಿದೆ. ಪರಿಹಾರ ಘೋಷಣೆ ಮಾಡಿದ ಸಚಿವ ಈಶ್ವರ್ ಖಂಡ್ರೆ ಕಾಡಾನೆ ದಾಳಿಯಿಂದ ವಯನಾಡು ಜಿಲ್ಲೆಯ ಅಜೀಶ್ ಸಾವಿಗೀಡಾಗ್ತಾರೆ. ಕರ್ನಾಟಕ ಮೂಲದ ಕಾಡಾನೆಯಿಂದ ಅಜೀಶ್ ಮೇಲೆ ದಾಳಿಯಾಗಿರುತ್ತೆ. ವಯನಾಡು ಕಾಂಗ್ರೆಸ್ ಸಂಸದರಾಗಿರೋ ರಾಹುಲ್ ಗಾಂಧಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನಾನು ಹೇಳ್ತಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿದ ಮರುದಿನವೇ 15 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಕಾಡಾನೆ ದಾಳಿಯಿಂದ ಕೇರಳದ ವ್ಯಕ್ತಿ ಸಾವಿಗೆ ಕರ್ನಾಟಕದಿಂದ ಪರಿಹಾರ ನೀಡಲಾಗಿದೆ. ರಾಜ್ಯದಿಂದ ಪರಿಹಾರ ನೀಡಿದ್ದಕ್ಕೆ ಜೆಡಿಎಸ್ ಬಿಜೆಪಿ ಸಿಡಿದೆದ್ದಿದ್ದು, ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಕನ್ನಡಿಗರ ಶ್ರಮದ ದುಡಿಮೆ ವಯನಾಡು ಮಡಿಲಿಗೆ, ನಮ್ಮಲ್ಲಿ ಕಾಡಾನೆ ದಾಳಿಗೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಅದು ಕಚೇರಿಯಿಂದ ಕಚೇರಿಗೆ ಅಲಸಿ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ರಾಷ್ಟ್ರೀಯ ನಾಯಕರು ಅವರ ಸಲಹೆ ಮೇರೆಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಈ ಕ್ಷಣದವರೆಗೆ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಗ್ಯಾರಂಟಿಯಿಂದ ಅಂತ ನಾನು ಎಂದೂ ಸಹ ಮಾತಾಡಿಲ್ಲ. ಇವತ್ತು 15 ಲಕ್ಷ ರೂಪಾಯಿಗಳನ್ನು ಏನು ಕೊಟ್ಟಿದ್ದಾರೆ ಮಹಾನುಭಾವರು. ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಹೇಳ್ತಲ್ಲ 100 ಬಾರಿ ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದು, ಅದನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. 15 ಲಕ್ಷ ಅಲ್ಲಿ ಕೊಡ್ತೀರಿ, ಇಲ್ಲಿ ಆನೆ ತುಳಿದು ಸತ್ರ 5 ಲಕ್ಷ ಕೊಡ್ತೀರಿ, ಅದಕ್ಕೂ ಅಲಿಬೇಕವರು. ಕೇರಳ ರಾಜ್ಯದ ವಯನಾಡ್ ಪ್ರದೇಶದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 15 ಲಕ್ಷವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ತಮ್ಮ ಹೈಕಮಾಂಡನ್ನು ಖುಷಿಪಡಿಸೋಕ್ಕೋಸ್ಕರ, ತಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಖುಷಿಪಡಿಸೋಕ್ಕೋಸ್ಕರ ರಾಜ್ಯದ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಘಟನೆ ನಡೆದಿರೋದು ಕೇರಳದಲ್ಲಿ. ಮಜಾ ಅಂದರೆ ಕರ್ನಾಟಕದ ಆನೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳುನಾಡು ಆನೆ ಅಂತ ಆನೆಗಳ ಗಣತಿ ಮಾಡಿ ಇದು ಕರ್ನಾಟಕದ್ದು ಅಂತ ಸೀಲ್ ಹಾಕಿದಾರ. ನಾಚಿಕೆ ಕೇಡಿನ ಸಂಗತಿ. ಇವ್ರು ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ, ಇವ್ರ ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ, ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರು. ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ನಾಚಿಕೆ ಆಗಲ್ವ ನಿಮಗೆ? ಅಂದರೆ ಕೇರಳದಲ್ಲಿ ಇವ್ರದ್ದೇ ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ. ಅವ್ರ ಹತ್ರ ಹೇಳಿ ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರುಗಳಿಗಿಲ್ವಾ? ಎಲ್ಲ ದೆಹಲಿನಲ್ಲಿ ಬಂದು BJP ವಿರುದ್ಧ, ಮೋದಿ ವಿರುದ್ಧ ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸರ್ಕಾರಕ್ಕೆ ಹೇಳಿ ಪರಿಹಾರ ಕೊಡಿಸೋಷ್ಟು, ಕೇರಳ ಸರ್ಕಾರಕ್ಕೆ ಹೇಳಿ ಪರಿಹಾರ ಕೊಡಿಸೋಕ್ಕೂ ಆಗದೇ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ದುರ್ಬಲರ? ಸಿದ್ದರಾಮಯ್ಯ ಮಾನವೀಯತೆ ದೃಷ್ಟಿಯಿಂದ ಎಲ್ಲಿ ಸಾವಾಗಿದೆ ಆ ಪ್ರಕರಣದಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಪರಿಹಾರ ಹಣ ಕೊಟ್ಟಿದೆ. ಸಾವಿನಲ್ಲೂ BJPಯವರು ರಾಜಕೀಯ ಮಾಡ್ತಾರಲ್ಲ, ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇವ್ರಿಗೇನಾದರೂ ಮಾನವೀಯತೆ ಇದೆಯಾ? ಇವರಿಗೆ ನೈತಿಕತೆ ಇದೆಯಾ? ಇವತ್ತು ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಇವರು, ಯಾರಿಗೂ ಹೇಳದೆ ಕೇಳದೆ. ಇವತ್ತು ನೋಡಿ, ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗ್ತದೆ, ಒಂದು ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಸಹಾಯ ಕೇಳ್ತದೆ. ಸಹಾಯ ಮಾಡುವಂಥದ್ದು ನಮ್ಮ ಧರ್ಮ. ಆ ರೀತಿಯಲ್ಲಿ ಇವತ್ತು ಅರಣ್ಯ ಇಲಾಖೆ, ಇವತ್ತು ನಾವೆಲ್ಲ ಈ ಸರ್ಕಾರ ಈ ಒಂದು ತೀರ್ಮಾನವನ್ನು ಮಾಡಿದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಹೀಗಾಗಿ ಇದಕ್ಕೆ ರಾಜಕೀಯ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಅದನ್ನು ಖಂಡಿಸ್ತೇನೆ. ಮಾನವೀಯತೆ. ಪ್ರಶಾಂತ್, ನಂದು 2 ಪ್ರಶ್ನೆ. ಒಂದು, 15 ಲಕ್ಷ ಕೊಟ್ಟಿದ್ರಲ್ಲಿ ತಪ್ಪಿಲ್ಲ, ಬೇರೆ ರಾಜ್ಯದಾಗಲಿ ಅಥವಾ ಮಾನವೀಯತೆಯ ಆಧಾರದಲ್ಲಿ. ಯಾಕೆ ನಮ್ಮ ರೈತರ ಮೇಲೆ ಮಾನವೀಯತೆ ತೋರಿಸ್ಬಾರ್ದ? 5 ಲಕ್ಷಕ್ಕೆ ಅದನ್ನು ಸ್ಕ್ವೀಸ್ ಮಾಡಿರ್ಬೇಕು, ನಮ್ಮ ರೈತರಿಗೂ ಕೊಡಲಿ ಅನ್ನೋದು ನಂದೊಂದು ಪ್ರಶ್ನೆ. ಇನ್ನೊಂದು, ಒಂದು ಸರ್ಕಾರ ಇನ್ನೊಂದು ಸರ್ಕಾರದ ಸಹಾಯ 15 ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ಬಡವಾಗಿ ಹೋಗಿದೆಯಾ ಕೇರಳ? ಅಷ್ಟು ದಿವಾಳಿಯಾಗಿದೆಯಾ ಅವರ ರೈತರಿಗೆ ಅಥವಾ ಅವರ ರಾಜ್ಯದ ಪ್ರಜೆ? ಆನೆ ದಾಳಿಯಲ್ಲಿ ಸಾವಿಗೀಡಾದರೆ 15 ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ಬಡತನದಲ್ಲಿ ಬೇಯ್ತಾ ಇದೆಯಾ ಕೇರಳ? ಭಾವನ ನೋಡಿ, ಮೊದಲಿಗೆ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಯಾರೇ
ಈ ರೀತಿಯ ಕಾಡಾನೆ ಯಾವುದೇ ಕಾರಣಕ್ಕೆ ತೀರ್ಕೊಂಡ್ರು ಕೂಡ ಅವ್ರಿಗೊಂದು ಸಂತಾಪ, ಅಜೀಶ್ ಕುಟುಂಬಕ್ಕೆ ಅದರಲ್ಲಿ ಯಾವುದೇ ಸಂತಾಪ. ಎರಡನೇ ಮಾತಿಲ್ಲ. ಆದರೆ ಎರಡು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಆರ್ಗ್ಯುಮೆಂಟನ್ನು ಮುಂದಿಟ್ಕೊಂಡು ಈ ಪರಿಹಾರವನ್ನು ಕೊಡಲಾಗಿದೆ. ಒಂದು ಕರ್ನಾಟಕದ ಆನೆ, ಆನೆ ಈಸ್ ಎ ಹೈಲಿ ಮೈಗ್ರೇಟಿಂಗ್ ಎನಿಮಲ್. ನಾನು ನಿಮ್ಮನ್ನ ಅದನ್ನೇ ಕೇಳಬೇಕು ಅಂತ ಅನ್ಕೊಂಡೆ. ಹಿಂಗಿರುತ್ತಾ ಪ್ರಶಾಂತ್? ಅಂದರೆ ಕರ್ನಾಟಕದ ಆನೆ, ಕೇರಳದ ಆನೆ, ತಮಿಳ್ನಾಡಿನ ಆನೆ. ಸಿ ಟಿ ರವಿ ಕೇಳಿದ ಪ್ರಶ್ನೆ ಕರೆಕ್ಟು, ಮೊಹರ ಹಾಕಿರ್ತಾರ ಅಂತ. ಹೈಲಿ ಮೈಗ್ರೇಟ್ರಿ ಎನಿಮಲ್ ಯಾವುದಾದ್ರೂ ಇದ್ದರೆ ಅದು ಆನೆ. ನೀವು ಎಲಿಫೆಂಟ್ ಕಾರಿಡಾರನ್ನು ನೋಡಿ, ಎಲ್ಲಿಂದ ಬರ್ತವೆ, ಅವು ಓಡಾಡ್ತಾನೆ ಇರ್ತವೆ ಆನೆಗಳು. ಅದು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಆನೆಗಳು ಅಲ್ಲೇ ಓಡಾಡ್ಕೊಂಡಿರ್ತವೆ. ಅವಕ್ಕೇನು ಪ್ರಾಣಿಗಳಿಗೆ ಬಾರ್ಡರ್ ಗೊತ್ತಿರುತ್ತಾ? ಕರ್ನಾಟಕದ ಆನೆಗಳು ಆನೆ ಕ್ಯಾಂಪ್ನಲ್ಲಿರ್ತಕ್ಕಂಥದ್ದು ಅಂದರೆ ಈಗ ಹಿಡಿದಿಟ್ಕೊಂಡಿರ್ತಾರೆ, ಸಾಕಿರ್ತಾರೆ. ಅರಣ್ಯ ಇಲಾಖೆ ಆನೆ ಕ್ಯಾಂಪ್ಗಳನ್ನು ನಡೆಸ್ತಾ ಇರುತ್ತೆ. ಆ ಆನೆಗಳು ಯಾರಿಗೋ ಇದು ಮಾಡಿದ್ವಪ್ಪ, ಇದಕ್ಕೊಂದು ಅರ್ಥ ಇದೆ. ಅಥವಾ ಕರ್ನಾಟಕದಲ್ಲೇ ಈಗ ಬಂದಿರತಕ್ಕಂಥ ಆನೆಗಳು ಯಾರದ್ದು ದಾಳಿ ಮಾಡಿದ್ವು, ಅವ್ರಿಗೆ ಪರಿಹಾರ ಕೊಡುವಂಥದ್ದು ಒಂದು. ಆದರೆ ಇದು ಕರ್ನಾಟಕದ ಆನೆ, ಕೇರಳದ ಆನೆ ಅಂತಕ್ಕಂಥದ್ದು ಇರಲ್ಲ. ನಂಬರ್ 1. ನಂಬರ್ 2 ಭಾವನ ನನಗನ್ನಿಸ್ತಕ್ಕಂಥದ್ದು, ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣದಿಂದ ಅಜನೀಶ್ಗೆ ಪರಿಹಾರವನ್ನು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಸಮಂಜಸ ಅಂತ ಅನಿಸಲ್ಲ. ನೀವು 10 ಲಕ್ಷ ರೂಪಾಯಿಯನ್ನು ಕೇರಳ ಸರ್ಕಾರ ಅಜನೀಶ್ ಪರಿವಾರಕ್ಕೆ ಕೊಡ್ತು, ಅಜನೀಶ್ನ ಕುಟುಂಬಕ್ಕೆ. ನೀವು ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣದಿಂದ ನಿಮ್ಮ ಪಾಕೆಟ್ಗಳಿಂದ ಕೊಡಿ, 50 ಲಕ್ಷ ಬೇಡ, 1 ಕೋಟಿ ರೂಪಾಯಿ ಕೊಡಿ, ಯಾರು ಬೇಡ ಅಂತಾರೆ? ನೀವೆಲ್ಲ ಸಚಿವರು ಸೇರಿ ಅಥವಾ ಎಲ್ಲ ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 136 ಶಾಸಕರು ಕೂಡ 1 ಲಕ್ಷ ರೂಪಾಯಿಯನ್ನು ಕೊಡ್ಬೇಕಪ್ಪ, ಕೊಡಿ, 1,36 ಲಕ್ಷ ರೂಪಾಯಿ ಹೋಗಿ ಅಜನೀಶ್ ಕುಟುಂಬಕ್ಕೆ, ಯಾರು ಬೇಡ ಅನ್ನಲ್ಲ. ಆದರೆ ರಾಹುಲ್ ಗಾಂಧಿಯವರ ಕ್ಷೇತ್ರ ಅನ್ನುವ ಕಾರಣಕ್ಕೋಸ್ಕರ ಅಲ್ಲೊಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಇಲ್ಲಿ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ಅಂದರೆ ನೋಡಿ, ಸರ್ಕಾರಗಳಿಗೆ ಅಧಿಕಾರ ಇದೆ, ಸರ್ಕಾರ ವಿವೇಚನಾಧಿಕಾರ ಇದೆ. ಹೆಂಗೆ ಯಾವ ಸಂದರ್ಭದಲ್ಲಿದೆ? ಕೇರಳದಲ್ಲಿ ಯಾವುದೋ ಒಂದು ದೊಡ್ಡ ನ್ಯಾಚುರಲ್ ಕೆಲಾಮಿಟಿ ನಡೀತು, ನೈಸರ್ಗಿಕವಾಗಿರ್ತಕ್ಕಂಥ ವಿಕೋಪದ ಪರಿಸ್ಥಿತಿಯಲ್ಲಿ ಉತ್ತರಾಖಂಡ್ನಲ್ಲಿ ನಡೀತು. ಎಲ್ಲ ಸರ್ಕಾರಗಳು ಸಹಾಯ ಮಾಡಬೇಕು. ಯಾವುದೇ ದೇಶದಲ್ಲಿ ನಡೆದ್ರೂ ಎಲ್ಲರೂ ಹೋಗಿ ಸಹಾಯ ಮಾಡಬೇಕು. ಆದರೆ ನಿರ್ದಿಷ್ಟ ಪ್ರಕರಣದಲ್ಲಿ, ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರ ಹೋಗಿ 15 ಲಕ್ಷ ರೂಪಾಯಿಯನ್ನು ಘೋಷಿಸಿದ್ರು. ಅದು ಕೂಡ ಹೇಗೆ? ರಾಹುಲ್ ಗಾಂಧಿ KC ವೇಣುಗೋಪಾಲ್ಗೆ ಹೇಳಿದ್ರಂತೆ, KC ವೇಣುಗೋಪಾಲ್ ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಆ ಕಾರಣಕ್ಕೋಸ್ಕರ 15 ಲಕ್ಷ ರೂಪಾಯಿ ಪರಿಹಾರವನ್ನು 24 ಗಂಟೆಯಲ್ಲಿ, 24 ಗಂಟೆ ಕರ್ನಾಟಕದಲ್ಲಿ ಅನೇಕ ಘಟನೆಗಳು ನಡೀತವೆ. 24 ವರ್ಷ ಆದರೂ ಪರಿಹಾರ ಸಿಕ್ಕಿರಲ್ಲ. ವರ್ಷಾನುಗಟ್ಟಲೆ ಜನ ಅಲಿತಾ ಇರ್ತಾರೆ, ಪರಿಹಾರ ಕೊಡಿ ಅಂತಕ್ಕಂಥದ್ದನ್ನು. ಅದರಲ್ಲೂ ಕೂಡ ಎಷ್ಟು ಅಲ್ದಾಡಿಸ್ಲಾಗತ್ತೆ. ಒಂದು, ಎಷ್ಟು ಹಣವನ್ನು ತೆಗೆದುಕೊಂಡು ಅಧಿಕಾರಿಗಳು ಆ ಪರಿಹಾರವನ್ನು ಕೊಡ್ತಾರೆ. ನೀವು ಅಂದರೆ ನಿಮ್ಮ ವಿವೇಚನಾಧಿಕಾರ ಇದೆ ಅನ್ನುವ ಕಾರಣ ಈ ನನಗೆ ಆಶ್ಚರ್ಯ ಅನ್ನಿಸ್ತಪ್ಪ. ಒಂದು 10 ದಿನದ ಹಿಂದೆ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟವನ್ನು ನಡೆಸಿದ್ರಿ, ರಾಜ್ಯದ ಹಣ ಪೋಲಾಗ್ತಿದೆ. ಅದಾದ ನಂತರ 2 ಸಂಗತಿಗಳು ನಡೆದವು. ಅಂದರೆ ನಾನು ಹೇಳೋದು ತಪ್ಪು ಅಂತಲ್ಲ. ಒಂದು, ಅಜಯ್ ಮಾಕೇಂದ್ರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡಲಾಯಿತು. ಕರ್ನಾಟಕ ಅನ್ನೋ ಒಂದು ಆರ್ಗ್ಯುಮೆಂಟನ್ನು ಮೇಲ್ಗಡೆ ಒಯ್ಯೋದು, ತಕ್ಷಣಕ್ಕೆ ಹೋಗಿ ಯಾರಿಗೋ ಉತ್ತರ ಭಾರತದವ್ರು ಕೊಡಬೇಕಾಗತ್ತೆ. ರಾಷ್ಟ್ರೀಯ ಪಕ್ಷ BJP ಇರಲಿ, ಕಾಂಗ್ರೆಸ್ ಇರಲಿ, ಕೊಡಬೇಕಾಗತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆರ್ಗ್ಯುಮೆಂಟ್ ಮಾಡುವಾಗ ಈ ರೀತಿಯ ಆರ್ಗ್ಯುಮೆಂಟ್ ಮುಂದಿಟ್ಟು ನೆಕ್ಸ್ಟ್ ಇಲ್ಲ, ಈಗ ಅಜನೀಶ್ಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಘೋಷಿಸ್ಬಿಟ್ವಿ, ಯಾಕಂದರೆ ಅದು ರಾಹುಲ್ ಗಾಂಧಿಯವರ ಕ್ಷೇತ್ರ, ವಯನಾಡಿನ ಕ್ಷೇತ್ರದವನಾದ್ದರಿಂದ ನಾವು ಘೋಷಿಸ್ತೀವಿ ಅಂತಕ್ಕಂಥದ್ದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ನೀವು ಯಾರಿಗೇ ಪರಿಹಾರ ಕೊಡಿ, ನೀವು ವೈಯಕ್ತಿಕ ಪಕ್ಕಟ್ಟಿಂದ ಕೊಡಿ. ರಾಹುಲ್ ಗಾಂಧಿ ಕ್ಷೇತ್ರ ನೀವು ವಯನಾಡಿಗೆ ಕೊಡಿ, ಕಾಂಗ್ರೆಸ್ನವರು ರಾಯಬರೇಲಿಗೆ ಕೊಡಿ, BJPಯವರು ಮೋದಿ ಕ್ಷೇತ್ರಕ್ಕೆ ಹೋಗಿ ಕೊಡಿ, ಬೇಕಾದರೆ ಗುಜರಾತಕ್ಕೆ ಕೊಡಿ, JP ನಡ್ಡಾ ಅವ್ರ ಕ್ಷೇತ್ರಕ್ಕೆ ಕೊಡಿ. ನೀವು ಬೇಡ ಅಂದವ್ರು ಯಾರು ವೈಯಕ್ತಿಕ ಪಾಕೆಟಿಂದ ಕೊಡಿ, ನಿಮ್ಮ ಶಾಸಕರು ಚಂದ ಎತ್ತಿ ಕೊಡಿ. ಆದರೆ ತೆರಿಗೆದಾರನ ದುಡ್ಡು ಖರ್ಚು ಮಾಡುವಾಗ ಒಂದಿಷ್ಟು ಅದಕ್ಕೆ ನಿಯಮಗಳು ಇರುತ್ತೆ. ಉದಾರಿತನ ಎಷ್ಟಿದೆ ಅಂತ ಹೇಳಿದ್ರೆ, ಕೇರಳ ಸರ್ಕಾರ 10 ಲಕ್ಷ ಕೊಟ್ಟಿದೆ, ಕರ್ನಾಟಕ ಸರ್ಕಾರ 15 ಲಕ್ಷ. ಅದೇ ಅಂದರೆ ನೋಡಿ, ಇಲ್ಲಿ ತೆರಿಗೆ ಹಣ ಪೋಲಾಗಲ್ಲ. ಅಲ್ಲ, ಪೋಲು ಅಂತಲ್ಲ. ನಾನು ಈ ಕರ್ನಾಟಕದಲ್ಲಿ ಆನೆ ದಾಳಿ ಮಾಡಿ ಯಾರಾದರೂ ಸತ್ತರೆ 5 ಲಕ್ಷ ಅಲ್ಲ, 15 ಲಕ್ಷನೇ ಇದೆ ಅವ್ರಿಗೆ, 15 ಲಕ್ಷನೇ ಇದೆ.
ಆದರೆ ಅದನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯ. ಹೀಗಾಗ್ತಾ ಹೋದರೆ ಈಗ ನಾಳೆ ಆಮ್ ಆದ್ಮಿ ಪಕ್ಷದ ಒಬ್ಬ ಶಾಸಕ ಬರ್ತಾನಂತ ತಿಳ್ಕೊಳ್ಳಿ, ಆತನ ಬೆಂಬಲದ ಮೇಲೆ ಇಲ್ಲಿ ಸರ್ಕಾರ ನಿಂತಿರುತ್ತೆ. ಆತ ಹೇಳ್ತಾನೆ ದಿಲ್ಲಿಗೆ ದುಡ್ಡು ಕೊಡ್ರಿ, ಕೇಜ್ರಿವಾಲ್ಗೆ ದುಡ್ಡು ಕೊಡಿ, ಭಗವಂತ್ ಸಿಂಗ್ ಮಾನ್ ಅಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ನಾವು ಒಂದು 10 ಲಕ್ಷ ಕೊಡಬೇಕು. ದ್ಯಾಟ್ ಈಸ್ ನಾಟ್ ಡನ್. ನನಗನ್ಸುತ್ತೆ ಈಶ್ವರ್ ಖಂಡ್ರೆ ಅವ್ರ ಆರ್ಗ್ಯುಮೆಂಟೇ ನನಗೆ ಆಶ್ಚರ್ಯ ಅನ್ನಿಸ್ತು. ಇಲ್ಲ ಯಾವುದು ಬ್ಯಾಂಕ್, ಅದನ್ನು ನೀವು ವಿರೋಧ ಮಾಡಿ ಸ್ವಾಮಿ. ಬ್ಯಾಂಕ್ಗಳ ಯಾರಾದರೂ ಮಿಲಿಯನೇರ್ಗಳಿಗೆ, ಶ್ರೀಮಂತರಿಗೆ ಸಾಲ ಮನ್ನಾ ಮಾಡಿದರೆ ಅದನ್ನು ವಿರೋಧ ಮಾಡಿ. ಅದರ ಅರ್ಥ ನೀವು ನಿಮ್ಮ ನಾಯಕರ ಕ್ಷೇತ್ರದಲ್ಲಿ ಯಾರೋ ತೀರ್ಕೊಂಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ 15 ಲಕ್ಷ ರೂಪಾಯಿ ಕೊಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಅ ಬ್ಯಾಡ್ ಪ್ರೆಸಿಡೆನ್ಸ್. ಇದೇನಾಗುತ್ತೆ ಪಾಲಿಟಿಕ್ಸ್ನಲ್ಲಿ ಭಾವನಾ, ಒಬ್ಬರು ಮಾಡಿದ ನಂತರ ಇನ್ನೊಬ್ಬರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇದೊಂದು ದಾರಿ ಹಾಕ್ಕೊಟ್ಟಂಗೆ ಅನಗತ್ಯ. ಇದು ನಿಮಗೆ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಅವಕಾಶ ಇತ್ತು, ಕೊಡಬೇಕಿತ್ತು. ಅಷ್ಟು ರಾಹುಲ್ ಗಾಂಧಿ ಮೇಲೆ ಪ್ರೀತಿ ಇದೆ ಅಲ್ವಾ, ಕೊಡಿ ವೈಯಕ್ತಿಕವಾಗಿ. ಬೇಡ ಅಂದವ್ರು ಯಾರು? 15 ಲಕ್ಷ ಭಾರ ಆಗತ್ತಾ? ಎಲ್ಲ 15 ಲಕ್ಷ ಬೇಡ್ರಿ, ಕೋಟಿ ರೂಪಾಯಿ ಕೊಡಿ. ರಾಹುಲ್ ಗಾಂಧಿ ಅವರ ಕ್ಷೇತ್ರದಲ್ಲಿ ಯಾರಿಗೋ ಒಬ್ರಿಗೆ 1 ಕೋಟಿ ರೂಪಾಯಿ ಕೊಡಬೇಕಲ್ವಾ, ಕೊಡಿ. ನಿಮ್ಮ ಪಾಕೆಟ್ಗಳಿಂದ ಕೊಡಿ. ಕರ್ನಾಟಕದ ಖಜಾನೆಯಿಂದ ಅಂದರೆ ದಿಸ್ ಇಸ್ ಎ ಬ್ಯಾಡ್, ನಾನು ಹೇಳಿದಲ್ಲ, ವೆರಿ ವೆರಿ ಬ್ಯಾಡ್ ಪ್ರೆಸಿಡೆನ್ಸ್. ಹಾಗಿದ್ರೆ ನಾಳೆ ಕೊಲ್ಲಾಪುರದಲ್ಲೂ ಕೇಳ್ತಾರೆ, ನಿಮಗೆ ಕೆರೂರಲ್ಲೇನೋ ಘಟನೆ ಆಯಿತು ಕೇಳ್ತಾರೆ, ನೀವು ಎಲ್ರಿಗೂ ಕೊಡ್ತಾ ಹೋಗ್ತೀರಾ ಹಣವನ್ನು? ಆ ಸರ್ಕಾರಗಳಿವೆ, ಅವುಗಳಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಆಯಾ ರಾಜ್ಯದಿಂದ ಜನ ಅದಕ್ಕೆ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಬನ್ರಪ್ಪ ನಮ್ಮ ರಾಜ್ಯದ ಅಧಿಕಾರನ ವಹಿಸ್ಕೊಳ್ಳಿ, ಹಿಂಗಿದ್ದ ಸಮಸ್ಯೆ ಆದರೆ ನಾವು ಕೊಟ್ಟಿರೋ ತೆರಿಗೆ ಹಣದಿಂದ ನಮಗೆ ಪರಿಹಾರಗಳನ್ನು ಕೊಡಿ ಅಂತ. ಕೇರಳಕ್ಕೆ ಅಷ್ಟು ಶಕ್ತಿಯಂತೂ ಇದೆ. 24 ಗಂಟೆಯಲ್ಲಿ ಒಂದು, ಮತ್ತು ಇನ್ನೊಂದು ಅದು ಕರ್ನಾಟಕದ ಆನೆ. ಅರಣ್ಯ ಇಲಾಖೆ ಏನೇನು ಮಾಡುತ್ತೆ ಅರಣ್ಯ ಇಲಾಖೆ ಅನ್ನೋದು ಒಂದೊಂದು ಸಲ ಆಶ್ಚರ್ಯ ಅನಿಸುತ್ತೆ. ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲೇ ಆ ಹುಲಿ ಉಗುರಿನ ಪ್ರಕರಣ ನೋಡಿದ್ವಿ ನಾವು. ಅದೇ ಕಾಳಜಿ ಆನೆಯ ಸಂರಕ್ಷಣೆಗಿರಲ್ಲ, ಅದೇ ಕಾಳಜಿ ಪ್ರಾಣಿಗಳ ಸಂರಕ್ಷಣೆಗಿರಲ್ಲ, ಅದೇ ಕಾಳಜಿ ಅರಣ್ಯ ಇಲಾಖೆಯಲ್ಲಿ ತರಬೇಕಾಗಿರ್ತಕ್ಕಂಥ ಸುಧಾರಣೆಗಳ ಬಗ್ಗೆ ಇರಲ್ಲ. ಆದರೆ ಆ ಕಾಳಜಿ ನಿಮ್ಮ ಸರ್ಕಾರದ ಹಣವನ್ನು ನಿಮ್ಮ ಪಕ್ಷದ ನಾಯಕರು ಮತ್ತೊಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾಗ 24 ಗಂಟೆಯಲ್ಲಿ ವಿಲೇವಾರಿ ಮಾಡಿ ಹಣ ಕೊಡ್ತಿರಲ್ಲ, ಅದು ಸಮಸ್ಯೆ. ಎಸ್, ಇದು ರಾಜಕೀಯ ಮೇಲಾಟಕ್ಕಂತೂ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಇವಾಗ ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಎಲೆಕ್ಷನ್ ಸ್ಟೋರೀಸ್ಗೆ ಬರೋಣ. ಎಲೆಕ್ಷನ್ ವಿಷಯದಲ್ಲಿ ಯಾವ್ಯಾವ ಪಕ್ಷದಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಶುರುವಾಗಿದ್ದು, ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಅಭ್ಯರ್ಥಿಗಳ ಆಯ್ಕೆ, ಚುನಾವಣಾ ತಂತ್ರಗಾರಿಕೆ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ರಾಜು ಕಾಗೆ, ಮಹಾಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್, ಚನ್ನರಾಜ್ ಹಟ್ಟಿಹೊಳಿ, ಬೆಳಗಾವಿಯ ಜಿಲ್ಲೆಯ ಶಾಸಕರು, ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಗಣೇಶ್ ಹುಕ್ಕೇರಿ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಗೈರಾಗಿದ್ದಾರೆ. ಲೋಕಸಮರದಲ್ಲಿ ಬೆಳಗಾವಿಯ 2 ಕ್ಷೇತ್ರ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಮೊದಲು ಶಾಸಕರು, ನಂತರ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಿದೆ. ಸಂಗ್ರಹದ ನಂತರ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ 2 ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಯ ಹೊಣೆ ಹೊತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಪ್ರಶಾಂತ್, ಪ್ರಭಾವಿ ಸಚಿವರ ಜಿಲ್ಲೆ ಜೊತೆಗೆ 2 ಕ್ಷೇತ್ರಗಳನ್ನು ಕೈವಶ ಮಾಡಿಕೊಳ್ಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್? ಭವನ ನೋಡಿ, ಬಹುತೇಕ 99ರ ನಂತರ ಮುಂಬೈ ಕರ್ನಾಟಕದ ಸೀಟ್ಗಳನ್ನು ತೆಗೆದು ನೋಡಿದಾಗ ನಿಮ್ಗೆ ಹಾವೇರಿ ಸತತವಾಗಿ ಬಿ ಜೆ ಪಿ ಗೆಲ್ತಾ ಬರ್ತಾ ಇದೆ. ಧಾರವಾಡ 96ರಿಂದ ಬಿ ಜೆ ಪಿ ಕೈಯಲ್ಲಿದೆ. ಬಾಗಲಕೋಟೆ ಒಂದು ಸಲ ಅಜಯ್ ಕುಮಾರ್ ಸರ್ನಾಯಕ್ ಲೋಕಶಕ್ತಿಯಿಂದ ಗೆದ್ದರು ಅಂತ ಅನಿಸುತ್ತೆ. ಅದಾದಮೇಲೆ ನಿಮಗೆ ಕಾಂಗ್ರೆಸ್ನ ಸಂಸದರ ಹೆಸರೇ ಕೇಳಿಲ್ಲ ನೀವು, ಅಂದರೆ ಹೆಚ್ಚು ಕಡಿಮೆ 20-22 ವರ್ಷ ಆಯಿತು. ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ 96-98ರ ಚುನಾವಣೆಯಲ್ಲಿ ಗೆದ್ದಿದ್ದು ಬಿಟ್ಟರೆ, ಅಲ್ಲಿ ನಂತರ ರಮೇಶ್ ಜಿಗಜಿಣಗಿ ಹೋಗಿ ಗೆಲ್ತಾನೆ ಬರ್ತಾಯಿದ್ದಾರೆ. ಮೊದಲು 96, 98, 99 ಬಸನಗೌಡ ಪಾಟೀಲ್ರು ಗೆಲ್ತಾಯಿದ್ರು. ಬೆಳಗಾವಿ ಬಹುತೇಕವಾಗಿ ಸಿದ್ನಾಳ್ ನಂತರ
ಆ ಕ್ಷೇತ್ರ ಬಾಬಾಗೌಡ ಪಾಟೀಲ್ರು, ಆಮೇಲೆ ಸುರೇಶ್ ಅಂಗಡಿ ಕೈಯಲ್ಲಿದೆ. ಚಿಕ್ಕೋಡಿ ಒಂದೇ ಕ್ಷೇತ್ರ 2014ರಲ್ಲಿ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಗೆದ್ದಿದ್ರು. ನರೇಂದ್ರ ಮೋದಿಯವರ ಅಲೆಯ ಹೊರತಾಗಿಯೂ ಕೂಡ ಆ ಒಂದೇ ಕ್ಷೇತ್ರದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಹೀಗಾಗಿ ಕಾಂಗ್ರೆಸ್ಗೆ ಓವರಾಲ್ ಟ್ಯಾಲಿ 14-15ರವರೆಗೆ ಒಯ್ಯುವ ಒಂದು ಪ್ರಯತ್ನ ಹಾಕಬೇಕಾದ್ರೆ ಮುಂಬೈ ಕರ್ನಾಟಕದಲ್ಲಿ 1 ಅಥವಾ 2 ಸೀಟ್ಗಳನ್ನು ಗೆಲ್ಲಬೇಕು. ಮುಂಬೈ ಕರ್ನಾಟಕ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಬೈ ಕರ್ನಾಟಕ ಒಂದು ರೀತಿ ಬಿ ಜೆ ಪಿಯ ಭದ್ರಕೋಟೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಬಿ ಜೆ ಪಿದೇನಿದೆ ಅಲ್ಲಿ ಜಾಸ್ತಿ ಅದರ ಒಂದು ರಿವರ್ಬ್ರೇಷನ್ಸ್ ನಾವು ನೋಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ನರೇಂದ್ರ ಮೋದಿ, ಅದನ್ನು ನಾವು ನೋಡ್ತೀವಿ. ಲಿಂಗಾಯತ ಕ್ರೋಢೀಕರಣವೂ ಕೂಡ ಅದಕ್ಕೊಂದು ಕಾರಣ. ಈ ಬಾರಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಾವು ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನು ಹೇಗಾದರೂ ಮಾಡಿ ಕೈವಶ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಸಭೆಯನ್ನು ಕರೆದಿತ್ತು. ಎಲ್ಲ ಚರ್ಚೆಗಳಿವೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ರಿಗೊಬ್ಬರ ನಡುವೆ ಪೈಪೋಟಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ತನ್ನ ಮಗಳಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ನೋಡಿ, ಈ ಚುನಾವಣೆ ನನಗನ್ಸದ ಭಾವನಾ, ಇದು ಯಾರಿಗೋ ಟಿಕೆಟ್ ಕೊಟ್ಬಿಡ್ತೀವಿ ಗೆಲ್ತೀವಿ ಅನ್ನುವ ಸ್ಥಿತಿಯ ಚುನಾವಣೆ ಕಾಂಗ್ರೆಸ್ ಸಿಗಲ್ಲ. ಬಿಜೆಪಿಗಿದೆಯಾ ಹಾಗೆ? ಬಿಜೆಪಿಗೆ ನರೇಂದ್ರ ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ, ಮಂಗಳ ಅಂಗಡಿ ಅಲ್ಲ, ಬಟ್ ಯು ಕ್ಯಾನ್ ಟೇಕ್ ರಿಸ್ಕ್. ನಿಮಗೆ ಅಭ್ಯರ್ಥಿ ಗೌಣ ಆಗ್ತಾರೆ ಬಿಜೆಪಿಗೆ ಇವತ್ತಿನ ಈ ಚುನಾವಣೆಯಲ್ಲಿ. ಓಕೆ, ಈ ಚುನಾವಣೆಯಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಗೌಣ ಆಗ್ತಾರೆ. ನರೇಂದ್ರ ಮೋದಿ ಫ್ಯಾಕ್ಟರ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅನ್ನೋ ವಿಶ್ವಾಸ ಅವ್ರಿಗಿರುತ್ತೆ. ಕಾಂಗ್ರೆಸ್ಗೆ ನರೇಂದ್ರ ಮೋದಿ ಫ್ಯಾಕ್ಟರನ್ನು ಎದುರಿಸಬೇಕಾದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆ, ಈಗ ಇವತ್ತಿನ ಸ್ಥಿತಿಯಲ್ಲಿ ನೋಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸಂಸದರನ್ನಾಗಿ ಮಾಡಲಿಕ್ಕೆ ಜಾರಕಿಹೊಳಿ ಸಹೋದರರು ತಯಾರಾಗ್ತಾರ? ಸತೀಶ್ ಜಾರಕಿಹೊಳಿ ಎಲ್ಲರೂ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ, ರಮೇಶ್, ಲಖನ್ ಎಲ್ಲರೂ ಒಂದೇ. ಅವರು ಬೇರೆ ಬೇರೆ ಪಾರ್ಟಿಯಲ್ಲಿ ಇರ್ತಾರೆ, ಎಲ್ಲ ಒಂದೇ. ಹೌದು. ಹಾಗಿರುವಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಸತೀಶ್ ಜಾರಕಿಹೊಳಿ ಮಗಳಿಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತ ಸಮುದಾಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಜೊತೆ ನಿಲ್ತಾರ ಕಾಂಗ್ರೆಸ್ನ ದೃಷ್ಟಿಯಿಂದ ಅನ್ನೋದು ಪ್ರಶ್ನೆ ಇದೆ. ಆ ಕಾರಣದಿಂದ ಅನೇಕ ನಾಯಕರ ಅಂಬೋಣ ಏನು ಅಂತಂದ್ರೆ, ನೀವು ಆ ಮಕ್ಕಳು ಈ ಮಕ್ಕಳು ಅನ್ನೋ ಟಿಕೆಟ್ ಕೊಡಬೇಡಿ, ಐದರ್ ಸತೀಶ್ ಅಥವಾ ಲಕ್ಷ್ಮಿ ಇಬ್ಬರಲ್ಲೊಬ್ರು ನಿಂತ್ಬಿಡಿ ಅಂತ. ಸತೀಶ್ ಬೆಳಗಾವಿ ವಿಷಯಕ್ಕೆ ಬರೋದಾದ್ರೆ ಕಳೆದ ಬಾರಿನೇ ಮಾರ್ಜಿನ್ ಬಹಳ ಕಡಿಮೆ ಇತ್ತು. 2019ರಿಂದ ಮಂಗಳ ಅಂಗಡಿ ಗೆದ್ರು. ತುಂಬಾ ಕಡಿಮೆ ಉಪಚುನಾವಣೆಯಲ್ಲಿ ಮಂಗಳ ಅಂಗಡಿ ತುಂಬಾ ಕಡಿಮೆ ಇದರಿಂದ ಗೆದ್ರು. ಮತ್ತು ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿನೇ ನಿಲ್ಲಬೇಕು ಅಂತಕ್ಕಂಥ ಒಂದು ಕೂಗು ಕೂಡ ಆ ಭಾಗದ ಕಾಂಗ್ರೆಸ್ಸಿಗರಲ್ಲಿ. ಯಾಕಂದರೆ ಆಗ ಒಂದು ಜಾರಕಿಹೊಳಿ ಕುಟುಂಬ ಎಲ್ಲವೂ ಕೆಲಸ ಮಾಡುತ್ತೆ. ಕಾಂಗ್ರೆಸ್ಗೇನು, ರಾಜ್ಯ ಕಾಂಗ್ರೆಸ್ಗಿರಲಿ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ಗಿರಲಿ, ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಭ್ಯರ್ಥಿ ಇವರೇ ಆಗಬೇಕು, ಇವ್ರ ಮಕ್ಕಳಿಗೆ ಕೊಡಬೇಕು, ಅವರು ದ್ಯಾಟ್ ಈಸ್ ನಾಟ್ ಅ ಕ್ವಶನ್ ಈಸ್ ಸೀಟ್ ಹೇಗೆ ಗೆಲ್ಲಬೇಕು ಅಂತ ಒಂದು ಯೋಚನೆಯನ್ನು ಕಾಂಗ್ರೆಸ್ ಮಾಡುತ್ತೆ. ಚಿಕ್ಕೋಡಿಯಲ್ಲಿ ಒ ಬಿ ಸಿ ಕೊಟ್ಟರೆ ಇಲ್ಲಿ ಲಿಂಗಾಯತರು, ಅಥವಾ ಬೆಳಗಾವಿಯಲ್ಲಿ ಒ ಬಿ ಸಿ ಕೊಟ್ಟರೆ ಚಿಕ್ಕೋಡಿಯಲ್ಲಿ ಲಿಂಗಾಯತರು. ಈಗ ಪ್ರಕಾಶ್ ಹುಕ್ಕೇರಿ MLC ಆಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ತುಂಬ ಮನಸ್ಸಿದೆನಾ ದಿಲ್ಲಿ ಓಡಾಡುವಷ್ಟು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಹಾಗಿದ್ದಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವ ಪ್ರಶ್ನೆ ಬರುತ್ತೆ. ರಮೇಶ್ ಕತ್ತಿ ಹೆಸರು ಸ್ವಲ್ಪ ದಿನ ಓಡಾಡ್ತು. ಇತ್ತೀಚೆಗೆ ರಮೇಶ್ ಕತ್ತಿ ಹೇಳ್ತಿದ್ದಾರೆ, ನಾನು DCC ಬ್ಯಾಂಕ್ ಚೇರ್ಮನ್ ಇದ್ದೀನಿ, ಸಾಕು, ನಾನು ಈ ಕಾಂಗ್ರೆಸ್ ಟಿಕೆಟ್ಗೆ ಹೋಗಿ ಮತ್ತು ಅದನ್ನು ಕಳ್ಕೊಂಡು ಇದೆಲ್ಲ ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತಕ್ಕಂಥ. ಹಾಗಿರುವಾಗ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲೆಕ್ಷನ್ಗೆ ನಿಲ್ಲೋ ಬಗ್ಗೆ ಮಾತಾಡೋದಾದ್ರೆ, ಸಚಿವರು, ಪ್ರಭಾವಿ ಸಚಿವರು, ಆ್ಯಂಡ್ ಕಾಂಗ್ರೆಸ್ನಲ್ಲಿ ಹಂಗಿದ್ದೊಂದಿದೆ, ಸಚಿವರನ್ನೇ ನಿಲ್ಲಿಸಿ ಗೆಲ್ಸ್ಕೊಂಬರೋಣ ಅಂತ ಪಾಸಿಬಿಲಿಟೀಸ್ ಎಷ್ಟಿದೆ? ಇವರಿಬ್ಬರು ನಿಂತಾರೆ ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಂತೆ ನಿಲ್ತಾರೆ? ಇದೆ, ಆದರೆ ಸಮಸ್ಯೆ ಇರೋದು ಎಲ್ರಿಗೂ ಇಬ್ರಿಗೂ ಆತಂಕ ಇರತಕ್ಕಂಥದ್ದೇನು, ಆಯ್ತಪ್ಪ ಒಂದು ವೇಳೆ ನಾವು ಗೆದ್ದುಬಿಟ್ವಿ ಮುಂದೇನು? ಪ್ರಕಾಶ್ ಹುಕ್ಕೇರಿ 2014ರಲ್ಲಿ ಸಿದ್ದರಾಮಯ್ಯ ಬಳಿ ಹೋಗಿ ಗೋಗರದ್ರು, ನಾನು ಮೊದಲ ಬಾರಿ ಮಂತ್ರಿ ಆಗಿದ್ದೀನಿ, ಧರ್ಮಸಿಂಗ್ ಕಾಲದಲ್ಲಿ ಆಗಿದ್ದೆ, ಈಗ ಮತ್ತೆ ಮಂತ್ರಿ ಆಗಿದ್ದೀನಿ, ನನ್ನನ್ನು ದಯವಿಟ್ಟು ನನ್ನ ಮಗನಿಗೆ ಅನ್ನುವ ದೃಷ್ಟಿಯಿಂದ ಅವ್ರು ಹೇಳಿದರು. ಮಂತ್ರಿ ಆಗಿಬಿಟ್ರು, ಅವ್ರು ಗೆದ್ದುಬಿಟ್ಟು ಅವ್ರಿಗೆ ಆಮೇಲೆ ಕೈ ಹಿಸ್ಕೊಂಡ್ರು, ನಾನು ಮಂತ್ರಿಯಾಗಿಯೇ ಇರ್ತಿದ್ದೆ ಅಲ್ವಾ ಅಲ್ಲಿ, ಇಲ್ಲಿ ಯಾಕೆ ಬಂದೆ ಅಂತ. ಯಾಕಂದರೆ ಕರ್ನಾಟಕದ ಅನೇಕ ರಾಜಕಾರಣಿಗಳಿಗೆ ಭಾಳಷ್ಟು, ನೀವು ಕುಮಾರಸ್ವಾಮಿ ಅವ್ರಿಗೆ ದಿಲ್ಲಿನೇ ರುಚಿಸ್ತಾ ಇರಲಿಲ್ಲ, ಶ್ರೀರಾಮುಲು, ಯಡಿಯೂರಪ್ಪನವರು ಅವ್ರಿಗೆ ದಿಲ್ಲಿ ರುಚಿಸಲ್ಲ.
ಸ್ಟೇಟ್ ಪಾಲಿಟಿಕ್ಸ್. ದಿಲ್ಲಿ ಎಂಥವ್ರಿಗೆ ರುಚಿಸುತ್ತೆ, ಸ್ವಲ್ಪ ಮಟ್ಟಿಗೆ ಸೊಫೆಸ್ಟಿಕೇಟೆಡ್ ಇರ್ತಾರೆ. ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಭಾಳ ಏನು ಸ್ಟೇಕ್ಸ್ ಇರಲ್ಲ, ಅವ್ರಿಗೆ ದಿಲ್ಲಿ ರುಚಿಸುತ್ತೆ. ಈ ತಳಮಟ್ಟದ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ದಿಲ್ಲಿ ರುಚಿಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ ಶಾಸಕಿ ಆಗಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ 2 ಬಾರಿ ಸ್ಪರ್ಧಿಸಿ ಸೋತರು. ಅವರು 2 ಚುನಾವಣೆಗಳನ್ನು ಸೋತಾಗ ಶಿ ವಾಸ್ ವೆರಿ ಮಚ್ ಫ್ರಸ್ಟ್ರೇಟೆಡ್. ಯಾಕಂದರೆ ಅಂತಿಮವಾಗಿ 19-18 ಗೆದ್ದರು, ನಂತರ ಬಿಡಿ. ಆದರೆ ಆ ಕಾರಣದಿಂದ ನನಗನ್ಸುತ್ತೆ ಈಗ ಸಚಿವರನ್ನೇ ನಿಲ್ಲಿಸಬೇಕು ಅಂತಂದರೆ ಅವ್ರಿಗೆ ಮನಸ್ಸಿದೆಯಾ, ಇಲ್ಲಿ ಸರ್ಕಾರ ಬಿಟ್ಟು ಅಲ್ಯಾಕೆ ಹೋಗಿ ನಾವು ಸಂಸದರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಹೀಗಾಗಿ ನಿಮ್ಮ ನಾಮಿನಿ ಯಾರಾದರೂ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮತ್ತೆ ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡಿ ಅಂತಾರೆ, ಅವಾಗ ಅಲ್ಲೇ ಪ್ರಶ್ನೆ ಬಂದಿರ್ತಕ್ಕಂಥ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ಗೆ ಟಿಕೆಟ್ ಲಕ್ಷ್ಮಿ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಮಗಳಿಗೂ ಕೇಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಅನಿಸ್ತಾ ಇದೆ ಈ ಮಕ್ಕಳ ಪಾಲಿಟಿಕ್ಸ್ ಬೇಡ, ಅವ್ರ ವಿರುದ್ಧ ಇವರು ವಿರುದ್ಧ ಅವರು ಆಗ್ತಾರೆ, ಯಾರಾದರೂ ಒಬ್ಬರು ಮಜಬೂತಾಗಿರ್ತಕ್ಕಂಥ ಸಚಿವರು ನಿಲ್ಲಿ ಅಂತಕ್ಕಂಥದ್ದು. ಆ ಕಡೆ ಚಿಕ್ಕೋಡಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಯಾರು ನಿಲ್ಲಬೇಕು ಚುನಾವಣೆಗೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಇದೆ. ಈಗ ಕಾಂಬಿನೇಷನ್ ಬಗ್ಗೆ ಚರ್ಚೆ ನಡೀತಾ ಇವೆ. ನನಗನ್ಸುತ್ತೆ ನೋಡಿ, ಮುಂಬೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಾದರೂ ಅವಕಾಶ ಇದ್ದರೆ ಅದು ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಅಲ್ಲಿದೆ ಒಂದು ಅವಕಾಶ. ಯಾಕಂದರೆ ಇಬ್ಬರು ಸ್ಟ್ರಾಂಗ್ ಲೀಡರ್ಸ್ಗಳು ಕಾಂಗ್ರೆಸ್ ಬಳಿ ಇದ್ದಾರೆ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಬ್ಬರು ಸತೀಶ್ ಜಾರಕಿಹೊಳಿ. ಚುನಾವಣೆಯನ್ನು ತಂತ್ರಗಾರಿಕೆಯೂ ಗೊತ್ತು, ಗೆಲ್ಲಿಸ್ಕೊಂಡು ಬರೋದು ಗೊತ್ತು, ಬೇರೆ ಪಕ್ಷದವರನ್ನು ಸೆಳೆಯೋದು ಗೊತ್ತು, ಇಬ್ರಿಗೂ ಗೊತ್ತು. ಆದರೆ ಇಬ್ಬರು ಒಬ್ರಿಗೊಬ್ಬರ ಪೂರಕವಾಗಿದ್ದರೆ 2ರಲ್ಲಿ ಸೀಟ್ ಗೆಲ್ಬೋದೇನೋ, ಅದೊಂದು ಸಮಸ್ಯೆ. ಪೂರಕವಾಗಿ ಇರದೇ ಹೋದರೆ ಅನ್ನುವ ಪ್ರಶ್ನೆ ಬರುತ್ತೆ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ಯಾರು, ದಟ್ ಈಸ್ ಇಂಪಾರ್ಟೆಂಟ್. ರೈಟ್, ಬಿಜೆಪಿಯಿಂದ ಯಾರು ಅನ್ನೋದೇ ಪ್ರಶ್ನೆ. ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ಆಗ ನಿರ್ಧಾರ ಆಗುತ್ತೆ. ಮತ್ತು ಈ ಲಿಂಗಾಯತ್ ನಾನ್ ಲಿಂಗಾಯತ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ಬೆಳಗಾವಿನಲ್ಲಿ ಭಾಳ ಕ್ರೋಢೀಕೃತವಾಗಿ ನಡೆಯುತ್ತೆ. ಇವು ಎಲ್ಲ ಪಕ್ಷದ ಲಿಂಗಾಯತರು ಒಂದೇ ಪೇಜಲ್ಲಿ ಇರ್ತಾರೆ, ಎಲ್ಲ ಪಕ್ಷದ ನಾನ್ ಲಿಂಗಾಯತ್ ನಾಯಕರು ಒಂದೇ ಪೇಜಲ್ಲಿ ಇರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಮತ್ತು ಬರೀ ಪಕ್ಷದಿಂದ ನಡೆಯಲ್ಲ ಇದು. ಸಕ್ಕರೆ ಕಾರ್ಖಾನೆ, DCC ಬ್ಯಾಂಕು, ಇದರೆಲ್ಲರ ರಾಜಕಾರಣದ ಒಟ್ಟು ಭಾಗವೇ ಅಲ್ಲಿನ ಚುನಾವಣೆ. ರೈಟ್. ಹೀಗಾಗಿ ಇದನ್ನು ಹೇಗೆ ಕಾಂಗ್ರೆಸ್ ಗೆಲ್ಲುತ್ತೆ ನನಗನ್ಸುತ್ತೆ ನೋಡಿ ಭಾವನಾ, 28ರಲ್ಲಿ ಮುಂಬೈ ಕರ್ನಾಟಕದ ಸೀಟ್ಗಳೇನಿವೆ ಅಲ್ಲಿ ಕೂಡ ಕಾಂಗ್ರೆಸ್ ತನ್ನ ಸೀಟ್ಗಳನ್ನು ಅಂದರೆ BJPಯಿಂದ ಸೆಳೆದುಕೊಳ್ತಕ್ಕಂಥದ್ದು ಮಾಡಬೇಕಾದ್ರೆ ರಣತಂತ್ರ ಬಹಳ ಮುಖ್ಯ. ರೈಟ್, ನೋಡೋಣ ಆ ರಣತಂತ್ರವನ್ನು ಹೆಣಿತಾರ ಅಥವಾ ಒಟ್ಟಾಗಿ ಬಂದು ಚುನಾವಣೆಯನ್ನು ಎದುರಿಸ್ತಾರ, ಇದು ಬಹಳ ಮುಖ್ಯ ಅಂತ ನಾನು. ಬಟ್ ಸತೀಶ್ ಜಾರಕಿಹೊಳಿ ನಿಂತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಸಪೋರ್ಟ್ ಮಾಡ್ಬೋದೇನೋ, ಮಕ್ಕಳು ನಿಂತರೆ ಸಪೋರ್ಟ್ ಮಾಡಲಿಕ್ಕಿಲ್ಲ. ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತರೆ ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ಬೋದೇನೋ, ಯಾಕಂದರೆ ಇಲ್ಲಿಂದ ಸಚಿವರು ಇರ್ತಾರೆ, ಮೇಲ್ಗಡೆ ದಿಲ್ಲಿಯಲ್ಲಿ ಹೋಗಿ ಕೂಡ್ಲಿ, ಇಲ್ಲಿ ನಾವೇ ನಡೆಸೋಣ ಅನ್ನೋದು ಕೂಡ ಇರುತ್ತೆ ಅನೇಕ ಬಾರಿ. ರೈಟ್, ಓಕೆ, ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಲೋಕಸಮರದ ಹೊತ್ತಲ್ಲಿ ಜಮ್ಮು ಕಾಶ್ಮೀರಕ್ಕೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಣಿವೆ ರಾಜ್ಯದಲ್ಲಿ ಮೋದಿ ಅಭಿವೃದ್ಧಿಯ ಕ್ರಾಂತಿ ಮೊಳಗಿಸಿದ್ದಾರೆ. 32,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ವಿಕಸಿತ ಭಾರತ, ವಿಕಸಿತ ಜಮ್ಮು ಸಮಾವೇಶದಲ್ಲಿ ಮೋದಿ ಮಾತಾಡಿದ್ದಾರೆ. ಜಮ್ಮುವಿನ ಮೌಲಾನಾ ಆಜಾದ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು. ಕಣಿವೆ ರಾಜ್ಯದ ಅಭಿವೃದ್ಧಿಯನ್ನ ಮತ್ತೊಂದು ಹಂತಕ್ಕೆ ಒಯ್ದಿದ್ದಾರೆ ಪ್ರಧಾನಿ. ಈ ಕಾರ್ಯಕ್ರಮದಲ್ಲಿ ಹಾಗಾದ್ರೆ ಪ್ರಧಾನಿ ಮೋದಿ ಏನ್ ಹೇಳಿದ್ರು ಕೇಳಿಸ್ತೀವಿ. प्रदेश के विकास में सबसे बड़ी दीवार आर्टिकल 370 की थी, आर्टिकल 370 की थी. इस दीवार को भाजपा की सरकार ने हटा दिया है. अब जम्मू कश्मीर एक संतुलित विकास की ओर बढ़ रहा है. ಪ್ರಶಾಂತ್, 32,000 ಕೋಟಿಗಳ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ 370 ಬಗ್ಗೆನೂ ಮಾತಾಡಿದ್ದಾರೆ. ಸೊ ಜಮ್ಮುವಿನ ಭೇಟಿ ಮತ್ತು ಕಾರ್ಯಕ್ರಮಗಳಿಗೆ ಈ ಅವಧಿಯಲ್ಲಿ 2ನೇ ಬಾರಿ ನರೇಂದ್ರ ಮೋದಿ ಜಮ್ಮುಗೆ ಹೋಗಿದ್ದರು. 370ನೇ ವಿಧಿ ರದ್ದತಿಯ ನಂತರ ಒಂದು ಉತ್ಸಾಹ ಜಮ್ಮು ಭಾಗದಲ್ಲಿ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ. ಮತ್ತು ನರೇಂದ್ರ ಮೋದಿ ಈಗ
ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗೋದಕ್ಕಿಂತ ಮುಂಚೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಅಥವಾ ಅಭಿವೃದ್ಧಿ ಯೋಜನೆಗಳು ಪೂರ್ಣಗೊಂಡಿದ್ದಕ್ಕೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ, ಅನೇಕ ಶಂಕುಸ್ಥಾಪನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಆರ್ಟಿಕಲ್ 370 ತೆಗೆದ ನಂತರ ಜಮ್ಮು ಕಾಶ್ಮೀರ ನಿಧಾನಗತಿಯಲ್ಲಿ ಮತ್ತೆ ತನ್ನ ಲಯಕ್ಕೆ ಮರಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ, ಇನ್ನೊಂದು ಪೀಸ್ ಶಾಂತಿಯ ದೃಷ್ಟಿಯಿಂದ. ಯಾಕಂದರೆ 1990ರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆರಂಭಗೊಂಡ ನಂತರ ಜಮ್ಮು ಕಾಶ್ಮೀರ ಯಾವತ್ತೂ ಈ ರೀತಿಯ ಲಲ್ ಪೀರಿಯಡನ್ನು ನೋಡಿರಲಿಲ್ಲ. ಅಂದರೆ 2 ವರ್ಷ 3 ವರ್ಷಗಳ ಕಾಲ ಒಂದು ರೀತಿಯಾಗಿರ್ತಕ್ಕಂಥ ಶಾಂತಿಯನ್ನು ಜಮ್ಮು ಕಾಶ್ಮೀರ ಕಂಡಿರಲಿಲ್ಲ. ಆದರೆ ನಿಸ್ಸಂದೇಹವಾಗಿ 2 ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ, ಈಗ ಭಯೋತ್ಪಾದಕರು ನುಸುಳುವ ಪ್ರಯತ್ನವನ್ನು ಮಾಡ್ತಾ ಇಲ್ವಾ? ನುಸುಳುವ ಪ್ರಯತ್ನವನ್ನು ಇನ್ನೂ ಮಾಡ್ತಿರ್ತಾರೆ. ಚಳಿಗಾಲದ ಸಂದರ್ಭದಲ್ಲಿ ಬಾರಾಮುಲ್ಲಾ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ನುಸುಳುವ ಪ್ರಯತ್ನಗಳು ನಡೀತವೆ, ಅದನ್ನು ಭದ್ರತಾ ಪಡೆಗಳು ವಿಫಲಗೊಳಿಸ್ತವೆ. ಅಥವಾ ಹುರಿಯತ್ ಕಾನ್ಫರೆನ್ಸ್ ಇರಲಿ ಮತ್ತು ಪ್ರತ್ಯೇಕತಾವಾದಿ ಏನು ಸಂಘಟನೆಗಳಿವೆ, ಅವುಗಳು ಮನಸ್ಸು ಪರಿವರ್ತನೆ ಆಯಿತಾ? ಮನಸ್ಸು ಪರಿವರ್ತನೆ ಆಗಿಲ್ಲ. ಅಂದರೆ 2 ಘಟನೆಗಳು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಒಂದು ಆರ್ಟಿಕಲ್ 370 ತೆಗೆದ ನಂತರ ನಡೆದಿರ್ತಕ್ಕಂಥ ಒಟ್ಟು ಚಟುವಟಿಕೆಗಳಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಒಂದು ಸ್ಪಷ್ಟ ಸೆಟ್ಬ್ಯಾಕ್ ಆಗಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಯಾಕಂದರೆ ಅನೇಕ ಶೈಲಾ ರಶೀದ್ನಂಥ JNUದ ಪ್ರೆಸಿಡೆಂಟ್ ಇದ್ದರು, ಶಿ ಈಸ್ ಫ್ರಮ್ ಕಾಶ್ಮೀರ್. ಅವ್ರು ಹೇಳ್ತಾ ಇದ್ದಾರೆ, ಈ ತರಹದ ಅಭಿವೃದ್ಧಿಯನ್ನು ನಾವು ಕಾಶ್ಮೀರದಲ್ಲಿ ಯಾವತ್ತೂ ಈ ಪ್ರಮಾಣದ ಅಭಿವೃದ್ಧಿ ನಿಮಗೆ ಜಮೀನ್ ಸ್ತರದಲ್ಲಿ ಆಗ್ತಾ ಇದೆ ಅನ್ನೋದನ್ನೇ ನೋಡಿರಲಿಲ್ಲ, ತಳಮಟ್ಟದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡಿರಲಿಲ್ಲ. ಒಂದು ಇನ್ನೊಂದು ಘಟನೆ ನನಗನ್ಸುತ್ತೆ, 370ನೇ ವಿಧಿ ರದ್ದತಿ ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಭಾರತದ ಒಟ್ಟಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ, ಪೀಸ್ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಸ್ಟೆಪ್. ಹಿಂದಿನ ಸರ್ಕಾರಗಳು ಕೂಡ ಅದನ್ನು ಮಾಡ್ಬೋದಿತ್ತು. ಅನಗತ್ಯವಾಗಿ ಅದನ್ನು ಸೆಕ್ಯುಲರಿಸಮ್ಗೆ ತಳಕು ಹಾಕಿ, ಅನಗತ್ಯವಾಗಿ ಅದನ್ನು ಮುಸ್ಲಿಂ ತುಷ್ಟೀಕರಣಕ್ಕೆ ತಳಕು ಹಾಕಿ 370 ಉಳಿಸ್ಕೊಳ್ತು. 2ನೇ ಘಟನೆ ನನಗನ್ಸುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ಗಳೇನು ನಡೆದವು. ಆ 2 ಘಟನೆಗಳ ನಂತರ ಪಾಕಿಸ್ತಾನದ ಕಡೆಯಿಂದ ಯಾವ ಮಟ್ಟದ ಒಂದು ಪ್ರೊಆಕ್ಟಿವ್ ಪಾಲಿಸಿಯನ್ನು ಮಾಡಲಾಗ್ತಾ ಇತ್ತು, ಅದು ನಿಧಾನಗತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಪಾಕಿಸ್ತಾನ ತನ್ನದೇ ಸಮಸ್ಯೆಯಲ್ಲಿ ಜಾಸ್ತಿ ಸಿಲುಕಿದೆ. ಒಂದು. 2ನೇದು, ಯಾವುದಾದ್ರೂ ಒಂದು ದೊಡ್ಡ ಘಟನೆಗೆ ಅವಕಾಶವನ್ನು ನೀಡಿದರೆ ಭಾರತ ಸುಮ್ಮನಿರಲ್ಲ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅವರದೇ ಭಾಷೆಯಲ್ಲಿ ಅರ್ಥ ಮಾಡಿಸುವ ಪ್ರಯತ್ನವನ್ನು ಭಾರತದ ರಕ್ಷಣಾ ಪಡೆಗಳು ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಮುಖಾಂತರ ಮಾಡಿವೆ. ನೋಡಿ, ಈಗ ನೀವು ಬೇರೆ ಬೇರೆ ದೇಶಗಳಲ್ಲಿ ಇಂಟಿಗ್ರೇಷನ್ ಆಗಿರ್ತಕ್ಕಂಥ ಭಾಗಗಳನ್ನು ನೋಡಿ, ರ್ಯಾಪಿಡ್ ಡೆವಲಪ್ಮೆಂಟ್ ಆ್ಯಂಡ್ ಉದ್ಯೋಗ ಅವಕಾಶಗಳು, ಈ 2 ಮಾತ್ರ ಈ ರೀತಿಯ ಚಟುವಟಿಕೆಗಳನ್ನು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ. ಪೂರ್ಣ ಪ್ರಮಾಣದಲ್ಲಿ ಬ್ರೇಕ್ ಹಾಕ್ಲಿಕ್ಕೆ ಆಗುತ್ತೆ ಅಂತ ಅನ್ಸಲ್ಲ. ಮೊನ್ನೆ ಉಮರ್ ಅಬ್ದುಲ್ಲಾ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು, ತುಂಬ ಒಂದು ಲಲ್ ಇದೆ, ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಲೇ ಗ್ಯಾರಂಟಿ ಕೊಡಲಾರೆ ಅಂತ. ಆದರೆ ಫಾರೂಕ್ ಅಬ್ದುಲ್ಲಾ ಪುತ್ರ ಹೇಳ್ತಾರೆ, 370ನೇ ವಿಧಿ ರದ್ದತಿ ನಂತರ ಆಶ್ಚರ್ಯಕರ ರೀತಿಯಲ್ಲಿ 3-3.5 ವರ್ಷ 4 ವರ್ಷಗಳಿಂದ ಕಾಶ್ಮೀರ ಶಾಂತವಾಗಿದೆ. ಕಾಶ್ಮೀರನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ ಅಂತಕ್ಕಂಥದ್ದು. ಈಗ ಮುಖ್ಯವಾಗಿರ್ತಕ್ಕಂಥದ್ದು ಚುನಾವಣೆ ಹೇಗೆ ನಡೆಯುತ್ತೆ. ಕರೆಕ್ಟ್. ಸೆಪ್ಟೆಂಬರ್ ಒಳಗಡೆ ಚುನಾವಣೆ ನಡೆಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣೆ ಹೇಗೆ ನಡೆಯುತ್ತೆ, ಯಾವ ಸರ್ಕಾರ ಬರುತ್ತೆ, 370ನೇ ವಿಧಿ ರದ್ದತಿ ನಂತರ ಜಮ್ಮು ಹೇಗೆ ವೋಟ್ ಮಾಡುತ್ತೆ, ಕಾಶ್ಮೀರ ಹೇಗೆ ವೋಟ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಬಟ್ ಇಡೀ ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿ 370ನೇ ವಿಧಿ ರದ್ದತಿ ಶೇಖ್ ಅಬ್ದುಲ್ಲಾರ ಕಾರಣದಿಂದ ಆ ಒಂದು ನಿರ್ಧಾರವನ್ನು ಪಂಡಿತ್ ನೆಹರು ಅವರ ಸರ್ಕಾರ ಆಗ ತೆಗೆದುಕೊಂಡಿತ್ತು. ಅನಗತ್ಯವಾಗಿ 75 ವರ್ಷಗಳ ಕಾಲ ಅದನ್ನು ತೆಗೆದು ಹಾಕಲಿಕ್ಕೆ ಬೇಕಾಗಿಲ್ಲ. ಅದರ ವಿಧಿ ರದ್ದತಿ ನಂತರ ನಿಶ್ಚಿತವಾಗಿ ಕಾಶ್ಮೀರ ಬದಲಾಗ್ತಾ ಇದೆ. ಒಂದು ನೋಡಿ, ಅದು ಕಾಶ್ಮೀರ ಬದುಕೋದೇ ಟೂರಿಸಮ್ ಮೇಲೆ. ನೀವು ಕಾಶ್ಮೀರ್ಗೆ ಹೋಗಿದ್ದೀರಿ, ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ. ಟೂರಿಸಮ್ ಅದರ ಜೀವಾಳ. ನೀವು ಅದನ್ನು ಜಾಸ್ತಿ ಬೆಳೆಸಿ ಅಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ತಂದರೆ, ನಿಧಾನವಾಗಿ ಈ ಚಟುವಟಿಕೆಗಳೇನು 90ರಲ್ಲಿ ಯಾಕೆ ಆರಂಭವಾಗಿದ್ವು? ಅಮೇರಿಕಾ ಅಫ್ಘಾನಿಸ್ತಾನದ ಮುಹಾಜಿದ್ದೀನ್ಗಳ ಕೈಯಲ್ಲಿ ಬಂದೂಕನ್ನು ಕೊಟ್ಟಿತ್ತು. ಯಾರ ವಿರುದ್ಧ ಹೋರಾಡಲಿಕ್ಕೆ? ಸೋವಿಯತ್ ಯೂನಿಯನ್ ವಿರುದ್ಧ ಹೋರಾಡಲಿಕ್ಕೆ.
ಸೋವಿಯತ್ ಯೂನಿಯನ್ ಆಕ್ಯುಪೇಷನ್ ಹೋದ ನಂತರ ಆ ಬಂದೂಕುಗಳು ಎಲ್ಲಿ ಬಂದವು? ಅರ್ಧ ಬಂದೂಕುಗಳು ಕಾಶ್ಮೀರಕ್ಕೆ ಬಂದವು. ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆರಂಭಗೊಂಡು. ನೀವು ಜಿಯೋ ಪಾಲಿಟಿಕ್ಸನ್ನು ಮ್ಯಾನೇಜ್ ಮಾಡ್ತಾ ಪಾಕಿಸ್ತಾನಕ್ಕೆ ಅವರದೇ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾ ಜಮ್ಮು ಕಾಶ್ಮೀರದಲ್ಲಿ ಪ್ಯಾರಲಲಿ ಅಭಿವೃದ್ಧಿ ಯೋಜನೆಗಳು ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿದಾಗ ಈ ಭಯೋತ್ಪಾದನೆಯ ಬಂದೂಕಿನ ಮೋಹ ಏನು ಕಾಶ್ಮೀರದ ಯುವಕರಿಗೆ ಕಲಿಸ್ಕೊಡ್ಲಾಗಿತ್ತು ಪಾಕಿಸ್ತಾನ ಮತ್ತು ಪ್ರತ್ಯೇಕತಾವಾದಿಗಳಿಂದ, ಅದು ಕಡಿಮೆ ಆಗಬಹುದು. ನಾನು ಕಡಿಮೆ ಆಗುತ್ತೆ ಪೂರ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಧರ್ಮದ ಅಫಿಮು ಕೂಡ ಅದರಲ್ಲಿದೆ. ಅದರ ಜೊತೆಗೆ ಪ್ರಶಾಂತ್, ನಿಮಗೆ ದುಡ್ಡು ಸಂಪಾದನೆಗೆ ಸಂಬಳಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಸ್ಟೋನ್ ಪೆಲ್ಟಿಂಗ್ ದುಡ್ಡು ಕೊಡ್ತೀವಿ, ಹೋಗಿರಿ 4 ಜನರ ಮೇಲೆ, ಸೈನಿಕರ ಮೇಲೆ. ನಾನಂದ್ರೆ ಬರೀ ದುಡ್ಡಿನ ಕಾರಣದಿಂದ ಇದೇನೋ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಧರ್ಮದ ಲೇಪವನ್ನು ಹಚ್ಚಲಾಗಿದೆ. ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಮತ್ತು ಇಲ್ಲಿನ ಭಾರತದ ಸರ್ಕಾರಗಳೇ 370ನೇ ವಿಧಿ ಅಂದರೆ ಏನು? ಅದೇ ಪ್ರತ್ಯೇಕತಾವಾದದ ಮೊಳಕೆಯನ್ನು ಹಾಕಿದ್ದು. ಆ್ಯಂಡ್ ಭಾರತ ಸರ್ಕಾರ ಮತ್ತು ಭಾರತ ಸೈನ್ಯದ ವಿರುದ್ಧ ಅವರಿಗೆ ಏನು ಕಿವಿ ತುಂಬಲಾಗಿದೆ ಬಹಳ ದಶಕಗಳಿಂದ, ಅದು ಕೂಡ ಅದನ್ನು ಎಫೆಕ್ಟ್ ಮಾಡುತ್ತೆ. ಬಟ್ ನನಗನ್ಸೋ ಪ್ರಕಾರ ಈ ರೀತಿಯ ಅಭಿವೃದ್ಧಿ ಯೋಜನೆಗಳು ಮತ್ತು ರಕ್ಷಣೆಯಿಂದಾಗಿ ಜನರ ಮನಸ್ಥಿತಿ ಕೂಡ ಬದಲಾಗುತ್ತೆ. ಎಲ್ರಿಗೂ ಪೀಸ್ ಬೇಕ್ರಿ. ಎಸ್, ಅಂದರೆ ಈಗ ಯುವಕರ ಮನಸ್ಸಿನಲ್ಲಿ ಏನು ತುಂಬಿ ಹಾಕಲಾಗಿತ್ತು, ಅವರ ತಂದೆ ತಾಯಿಗಳು ಕೂಡ ಪೀಸ್, ಅಮನ್ ಚೈನ್ ಕೇಳ್ತಾರೆ ಎಲ್ಲರೂ. ಆ ಪೀಸ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದೊಂದು ಪ್ರಶ್ನೆ ಇರುತ್ತೆ. ಆದರೆ ನನಗನ್ಸುತ್ತೆ 370ನೇ ವಿಧಿ ರದ್ದತಿಯ ನಂತರ ನಿಧಾನವಾಗಿ ಜಮ್ಮು ಕಾಶ್ಮೀರ ಬದಲಾಗ್ತಾ ಇದೆ. ಎಕ್ದಮ್ ಬದಲಾಗ್ಬಿಡುತ್ತೆ ನಾಳೆನೇ ಅಂತಕ್ಕಂಥದ್ದಿಲ್ಲ. ಆದರೆ ಈ ರೀತಿಯ ಅಭಿವೃದ್ಧಿ ಪರ್ವ, ಇನ್ನೊಂದು ಕಡೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತಾ ಇನ್ನೊಂದು ಕಡೆ ಪಾಕಿಸ್ತಾನದ ಮೋಹ ಕೂಡ ಕಡಿಮೆ ಆಗಿದೆ. ರೈಟ್. ಅದು ಇಂದಿನ ಯುವಕರಲ್ಲಿ ಆ ಮೋಹ ಕಡಿಮೆ ಆದಾಗ ಮುಂದಿನ ತಲೆಮಾರಿನಲ್ಲಿ ಈ ರೀತಿಯ ಬಂದೂಕನ್ನು ಹಿಡಿತಕ್ಕಂಥದ್ದೇನು ಕಲಿಸಲಾಗ್ತಾ ಇತ್ತು, ಅದು ನಿಧಾನಗತಿಯಲ್ಲಿ ಕಡಿಮೆ ಆಗಬೇಕು. ರೈಟ್. ಎಸ್, ಒಂದು ನೆಮ್ಮದಿಯ ವಿಷಯ, ಒಂದು ಖುಷಿಯ ವಿಷಯ. ಅಲ್ಲಿನ ಜನರ ಅಭಿವೃದ್ಧಿನೂ ಆಗ್ತಾ ಇದೆ, ಜೊತೆಗೆ ಅವರ ಮನಸ್ಥಿತಿಗಳು ಬದಲಾಗ್ತಾ ಇವೆ ಅನ್ನೋದು. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಈ ಮೈತ್ರಿ ಮಾಡಿಕೊಂಡು ಲೋಕಸಭಾ ಎಲೆಕ್ಷನ್ ಎದುರಿಸಬೇಕು ಅಂತ ಇರೋ ಬಿಜೆಪಿ ಮತ್ತು ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಹೇಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ 5ನೇ ಬಾರಿಗೆ ಗೆಲುವು ಕಂಡಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ದಾಖಲೆಯ ಗೆಲುವಾಗಿದೆ. ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ವಿರುದ್ಧ ಜಯಭೇರಿ ಬಾರಿಸಿದ್ದಾರೆ. 1507 ಮತಗಳಿಂದ ಗೆಲುವು ಪಡ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಇಲ್ಲಿ ಸೋಲಾಗಿದೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಸಿಎಂ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಪುಟ್ಟಣ್ಣ ಮೈತ್ರಿ ಅಭ್ಯರ್ಥಿ ವಿರುದ್ಧ ಗೆದ್ದದ್ದು ಸಂತಸ ಅಂತ ಸಿಎಂ ಹೇಳಿದ್ದಾರೆ. ಈ ಗೆಲುವು ಶಿಕ್ಷಕರದ್ದು, ಇದನ್ನ ಶಿಕ್ಷಕರಿಗೆ ಅರ್ಪಿಸ್ತೇನೆ ಅಂತ ಪುಟ್ಟಣ್ಣ ಹೇಳಿದ್ದಾರೆ. ಸಮಸ್ತ ಶಿಕ್ಷಕ ಸಮುದಾಯಕ್ಕೆ ಅರ್ಪಿಸ್ತೀನಿ ನಾನು. ಏಕೆಂದರೆ ಅವ್ರು ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟು ನನ್ನ ಗೆಲ್ಲಿಸಿದ್ದಾರೆ. ಇವತ್ತಿನ ದಿನ ನನ್ನ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಇನ್ನೂ ಕೂಡ ಅರಿತುಕೊಂಡು 100ಕ್ಕೆ 100ರಷ್ಟು ಡೆಡಿಕೇಟ್ ಮಾಡಿ ಎಂಟೈರು ಈ ರಾಜ್ಯದ ಸಮಸ್ತ ಶಿಕ್ಷಕ ಸಮುದಾಯದವನ್ನು ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಮ್ಗೆ ಯಾವತ್ತೂ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಸರ್. ಫಸ್ಟ್ ಎಲೆಕ್ಷನ್ ಮಾತ್ರ ಕಷ್ಟ ಆಗಿತ್ತು 2002ರಲ್ಲಿ. ಅದಾದಮೇಲೆ ಎಲ್ಲೂ ಕೂಡ ನಾನು ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡಿದೆ. ಹಾಗಾಗಿ ಶಿಕ್ಷಕರು ನನ್ನ ಕೈ ಬಿಡಲಿಲ್ಲ. ಮೈತ್ರಿ ಮಾಡ್ಕೊಂಡು ಶಿಕ್ಷಕರಲ್ಲ ಓಟ್ ಹಾಕೋದು ಸರ್, ಕಾರ್ಯಕರ್ತರಲ್ಲ. ಕಾರ್ಯಕರ್ತರು ಹೇಳ್ಬೋದು ಅಷ್ಟೇ, ಇವ್ರಿಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿ ಅಂತ. ಸೊ ಆದರೆ ಈ ಬಾರಿ ಒಳ್ಳೆ ಮತವನ್ನು ಕೊಟ್ಟು ಗೆಲ್ಸಿದ್ದಾರೆ. ಫಸ್ಟ್ ರೌಂಡೇ ಕ್ಲಿಯರ್ ಆಗಿದೆಯಲ್ಲ. ಕೋಟಾ ರೀಚ್ ಆಗಬೇಕಲ್ವಾ. ಕೋಟಾಗಿನ ಜಾಸ್ತಿ 1700 ಓಟ್ ಜಾಸ್ತಿ ಬಂದಿದೆ. ಇದು ಮೈತ್ರಿಯ ಸೋಲಲ್ಲ, ನನ್ನ ವೈಯಕ್ತಿಕ ಸೋಲು ಅಂದಿದ್ದಾರೆ ಎಪಿ ರಂಗನಾಥ್. ಬಿಜೆಪಿ ನಾಯಕರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ಆಡಳಿತ ದುರುಪಯೋಗ ಮಾಡಿಕೊಂಡಿದೆ ಅಂದಿದ್ದಾರೆ. ಸೋಲನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ಆಡಳಿತ ಪಕ್ಷ ತಮ್ಮ ಏನು ಯಂತ್ರವನ್ನು ದುರುಪಯೋಗಪಡಿಸ್ಕೊಂಡು ಶಿಕ್ಷಣಾಧಿಕಾರಿಗಳಿರ್ಬೋದು, BEO, DDPI ಒತ್ತಡ ತಂದು ಈ ಚುನಾವಣೆಯನ್ನು ಗೆದ್ದಿದ್ದಾರೆ. ನಾನು ಎಲ್ಲ ನನ್ನ
ನನ್ನ ಪ್ರೀತಿ ವಿಶ್ವಾಸದಿಂದ ಹೆಚ್ಚೆಚ್ಚು BJPಯ ನಾಯಕರು ಕಾರ್ಯಕರ್ತರು ನನ್ನ JDS ಪಕ್ಷ ಅಂತ ಏನು ಟ್ರೀಟ್ ಮಾಡಿದ್ದೀರಾ, ಅವರ ಪಕ್ಷದವರಂತಲೇ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ನನಗೋಸ್ಕರ ದುಡಿದಿದ್ದಾರೆ. ಅವ್ರಿಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ, BJP ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲ ಪ್ರಶಾಂತ್, ಈ ಚುನಾವಣೆಗಳ ಪ್ಯಾಟರ್ನ್ ಹೇಗಿರುತ್ತೆ, ಹೆಂಗೆ ನಡೆಯುತ್ತಿದ್ದು? ಅಲ್ಲ, ಒಂದು ಶಿಕ್ಷಕರ ಕ್ಷೇತ್ರ ಇರಲಿ, ಪದವೀಧರ ಕ್ಷೇತ್ರ ಇರಲಿ, ಪಾರ್ಟಿಗಿಂತ ಹೆಚ್ಚಾಗಿ ವ್ಯಕ್ತಿಗತವಾಗಿ ಚುನಾವಣೆಗಳು ನಡೀತವೆ. ಆದರೆ BJP JDS ಮೈತ್ರಿ ಆದ ನಂತರ ಬೆಂಗಳೂರಿನಲ್ಲಿ ಈ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಲಾಗಿತ್ತು. ಅತ್ಯಂತ ದೇವೇಗೌಡರ ಆತ್ಮೀಯರು ಇವರು, AP ರಂಗನಾಥ್ ವಕೀಲರ ಸಂಘದ ಅಧ್ಯಕ್ಷರು ಎಲ್ಲ ಇದ್ದರು. ಆದರೆ ಈ ಚುನಾವಣೆಯನ್ನು AP ರಂಗನಾಥ್ಗೆ ಗೆಲ್ಲಿಕ್ಕಾಗಲಿಲ್ಲ. ಒಂದು, BJP JDS ಮೈತ್ರಿ ಆದ ನಂತರ ಸುಲಭವಾಗಿ ಚುನಾವಣೆಯನ್ನು ಗೆಲ್ತೀವಿ ಅಂತಕ್ಕಂಥದ್ದು AP ರಂಗನಾಥ್ ಅಂದ್ಕೊಂಡಿದ್ರು. ಆದರೆ ಪುಟ್ಟಣ್ಣ ತಮ್ಮ ಕ್ಷೇತ್ರದ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿದ್ದಾರೆ. 1507 ಮತಗಳಿಂದ ಮೊದಲನೇ ಸುತ್ತಿನಲ್ಲೇ 50%ಗಿಂತ ಜಾಸ್ತಿ ಮತಗಳು ಬಂದರೆ ಮೊದಲನೇ ಸುತ್ತಿನಲ್ಲೇ ಘೋಷಣೆ ಆಗುತ್ತೆ. ಆ ಮೊದಲನೇ ಸುತ್ತಿನಲ್ಲೇ ಪುಟ್ಟಣ್ಣ ಚುನಾವಣೆಯನ್ನು ಗೆದ್ದಿದ್ದಾರೆ. ಅವರು JDSನಲ್ಲೇ ಇದ್ದವರು, ಅಂದರೆ ಮೊದಲು ಕಾಂಗ್ರೆಸ್ಸಿನ NSUI ರಾಜ್ಯಾಧ್ಯಕ್ಷರೆಲ್ಲ ಆಗಿದ್ದರು ಇವರು ಪುಟ್ಟಣ್ಣ. ಅದಾದಮೇಲೆ JDSಗೆ ಹೋಗಿ ಕುಮಾರಸ್ವಾಮಿ ಅತ್ಯಂತ ಆತ್ಮೀಯ ಬಳಗದಲ್ಲಿದ್ದರು. ಅದಾದಮೇಲೆ BJPಗೆ ಹೋದರು. BJPಯಲ್ಲಿ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ರಾಜಾಜಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಎದುರಿಸಿದರು. ಅದು ಸುರೇಶ್ ಕುಮಾರ್ ವಿರುದ್ಧ ಸೋತ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಚುನಾವಣೆಯನ್ನು ಎದುರಿಸಿದರು. ಇದು ಮೇಲ್ನೋಟಕ್ಕೆ ಪಕ್ಷಗಳ ಬಲಾಬಲಕ್ಕಿಂತ ಪುಟ್ಟಣ್ಣವರ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಗೆಲುವು ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇವತ್ತಿನ ಸಂದರ್ಭದಲ್ಲಿ ನೀವು ಮೈತ್ರಿ ಆದ ನಂತರ ಸರ್ಕಾರ ಬಂದ ನಂತರ ಮೊದಲ ಒಂದು ಚುನಾವಣೆ ಇದು. ಆ ಕಾರಣದಿಂದ ಪುಟ್ಟಣ್ಣ ಅವರ ಗೆಲುವು ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದು ಟಾನಿಕ್ ಅಂತ ಹೇಳ್ಬೋದು. ಆದರೆ ವಿಷಾದ ಅನಿಸ್ತಕ್ಕಂಥದ್ದು, ಪಾಠ ಮಾಡ್ತಕ್ಕಂಥ ಶಿಕ್ಷಕರು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಲ್ಲಿ 1239 ವೋಟ್ಗಳು ತಿರಸ್ಕೃತಗೊಂಡಿವೆ. ದೇ ಆರ್ ರಿಜೆಕ್ಟೆಡ್. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ, ಶಿಕ್ಷಕರು ವೋಟ್ ಹಾಕ್ಲಿಕ್ಕೂ ಬರಲ್ವಾ ಅಂತಕ್ಕಂಥ ಪ್ರಶ್ನೆ ಹೇಳುತ್ತೆ. 1507 ಮತಗಳ ಅಂತರದಿಂದ ಪುಟ್ಟಣ್ಣ ಗೆದ್ದಿದ್ದಾರೆ. 1239 ಮತಗಳು ತಿರಸ್ಕೃತಗೊಂಡಿವೆ. ಅಂದರೆ ಈ ತಿರಸ್ಕೃತಗೊಂಡಿದ್ದ 100% ಮತಗಳು AP ರಂಗನಾಥ್ ಬಂದಿದ್ದರು, ಪುಟ್ಟಣ್ಣನೇ ಗೆಲ್ತಿದ್ರು, ಆ ಪ್ರಶ್ನೆ ಬೇರೆ. ಆದರೆ ಶಿಕ್ಷಕರ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತಗಳು ತಿರಸ್ಕೃತಗೊಂಡಿರ್ತಕ್ಕಂಥದ್ದು ಬೇಸರವನ್ನು ಮೂಡಿಸುತ್ತೆ. ಒಂದು, ಪುಟ್ಟಣ್ಣ ಅವರಿಗೆ ಶುಭಾಶಯಗಳು. ಈಗ ಒಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ದೇಶದ ಖ್ಯಾತ ವಕೀಲ ಫಾಲಿ ಎಸ್ ನಾರಿಮನ್ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 95 ವರ್ಷ ವಯಸ್ಸಾಗಿತ್ತು. ದೆಹಲಿಯಲ್ಲಿ ಹಿರಿಯ ವಕೀಲರಾದಂತಹ ಫಾಲಿ ನಾರಿಮನ್ ನಿಧನರಾಗಿದ್ದಾರೆ. ಕಾವೇರಿ ವಿವಾದದಲ್ಲಿ ರಾಜ್ಯ ಯಾವಾಗಲೂ ಅವರನ್ನ ನೆನಪಿಸಿಕೊಳ್ಳುತ್ತೆ. ದೇಶದ ಹಲವು ಪ್ರಕರಣಗಳಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಪ್ರಶಾಂತ್, ಫಾಲಿ ನಾರಿಮನ್ ಹೆಸರು ಬಹುಶಃ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ದೇಶದಲ್ಲೂ ಹಾಗೂ ರಾಜ್ಯದಲ್ಲೂ ಕೂಡ. ಒನ್ ಆಫ್ ದ ಬೆಸ್ಟ್ ಆಫೀಸರ್ ಆಫ್ ಲಾ, ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಆಫ್ ಅವರ್ ಟೈಮ್ ಫಾಲಿ ನಾರಿಮನ್. ನಮ್ಮ ಭಾಗ್ಯ ಅಂದ್ಕೊಳ್ತೀನಿ, ಅನೇಕ ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಅವರ ವಾದವನ್ನು ಆಲಿಸುವ ಸೌಭಾಗ್ಯ ನಮ್ಮದಾಗಿತ್ತು. ಅವರು ಇವತ್ತು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಆದರೆ ಕರ್ನಾಟಕದ ಎಲ್ಲ ಜಲ ವಿವಾದಗಳಲ್ಲಿ ಅಥವಾ ಭಾರತದಲ್ಲಿ ಯಾವಾಗ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಫಾಲಿ ನಾರಿಮನ್ ಅವರ ವಾದ ಏನಿರುತ್ತೆ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಇಡೀ ದೇಶ ಉತ್ಸುಕವಾಗಿ. ಹೆಂಗಿರ್ತಿತ್ತು ವಾದ? ಭಾವನ ಅನೇಕ ಪ್ರಕರಣಗಳಲ್ಲಿ ನಾನು ನೋಡಿದ್ದೀನಿ. ಈ ಕೇಸ್ ಬಿದ್ದೋಯ್ತು ಅನ್ನುವ ಸ್ಥಿತಿಯಲ್ಲಿ ಫಾಲಿ ನಾರಿಮನ್, ಸೊಲಿಸಿಟರ್ ಅಂಥವ್ರು ಬಂದು ಕೋರ್ಟ್ಗಳಲ್ಲಿ ನಿಂತ್ಕೊಂಡು ಮೈ ಲಾರ್ಡ್ ಅಂತ ತಮ್ಮ ವಾದವನ್ನು ಶುರು ಮಾಡಿದಾಗ ಒಂದು ಕ್ಷಣ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ತಮ್ಮ ಯೋಚನೆಯ ಲಹರಿಯನ್ನು ಬದಲಾಯಿಸಬೇಕಾಗುತ್ತೇನೋ ಅನ್ನುವ ರೀತಿಯಲ್ಲಿ ಅವರ ವಾದ ಇರ್ತೈತಿ. ಏನು ತಯಾರಿ, ಏನು ಡಿಸಿಪ್ಲಿನ್. ನೋಡಿ, ಅನೇಕರು ಕರ್ನಾಟಕದಲ್ಲಿ
ನಾರಿಮನ್ ಬದಲಾಗಬೇಕು ಅಂತಕ್ಕಂಥದ್ದು ಹೇಳ್ತದೆ. ಬಟ್ ನಾರಿಮನ್ ಥರ ವಕೀಲರು ಕರ್ನಾಟಕಕ್ಕೆ ಎಂದೂ ಕೂಡ ಸಿಗಲ್ಲ. ಆ ಡೆಡಿಕೇಶನ್ನು, ಆನೆಸ್ಟಿ, ರಾಜ್ಯದ ವಕೀಲನಾಗಿದ್ದೀನಿ ಅನ್ನೋ ಕಾರಣಕ್ಕೆ ತಪ್ಪದಾಗಿರ್ತಕ್ಕಂಥ ಯಾವುದೇ ಒಂದು ಶಬ್ದವನ್ನು ಕೂಡ ಸುಪ್ರೀಂ ಕೋರ್ಟ್ನ ಮುಂದುಗಡೆ ಫಾಲಿ ನಾರಿಮನ್ ಅಂಥ ವಕೀಲರು ಇಡ್ಲಿಕ್ಕೆ ತಯಾರಾಗ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ನಾವೆಲ್ಲ ಸ್ಟಾರ್ಟಿಂಗ್ ಹೋದಾಗ ಇಲ್ಲಿ ನಮ್ಮ ಆಗಿನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಹೇಳ್ತಾಯಿದ್ರು, ನಾವು ಕಾನೂನನ್ನು ಟೀಮನ್ನು ಬದಲಾಯಿಸ್ತೀವಿ, ಫಾಲಿ ನಾರಿಮನ್ ಬೇಡ ಅಂತಕ್ಕಂಥದ್ದನ್ನು. ದಿಲ್ಲಿಗೆ ಬಂದಾಗ ಫಾಲಿ ನಾರಿಮನ್ ಯೂಶ್ವಲಿ ಏನು ಗೊತ್ತಾ, ಅವರೆಲ್ಲ 8:45 ಸುಪ್ರೀಂ ಕೋರ್ಟಿಗೆ ಬಂದುಬಿಡ್ತಾರೆ. 9 ಗಂಟೆ ಸುಮಾರಿಗೆ ತಯಾರಿಯ ನಂತರ 10:30 ಸುಪ್ರೀಂ ಕೋರ್ಟ್ ಶುರು ಆಗುತ್ತೆ. 3:30 ಅವ್ರ ಮನೆಗೆ ಬಂದುಬಿಡ್ತಾರೆ. ಒಂದು ನ್ಯಾಪ್ ತೊಗೊಂಡು 5 ಗಂಟೆಗೆ ಅವ್ರು ಅಪಾಯಿಂಟ್ಮೆಂಟ್ಸ್ ಕೊಡ್ತಾ ಇರ್ತಾರೆ. 5:30 ಅವರು ವಾಕಿಂಗ್ ಸ್ಟಿಕ್ ಹಿಡಿದು ಹೌಜ್ ಖಾಸ್ದಲ್ಲಿ ವಾಕಿಂಗ್ ಅವ್ರದ್ದು. 5:35 ಮುಖ್ಯಮಂತ್ರಿಯೇ ಬರಲಿ, ಅವರೇನು ನಿಲ್ತಿರಲಿಲ್ಲ. ಮತ್ತು ನಮ್ಮ ಇಲ್ಲಿನ ರಾಜಕಾರಣಿಗಳು ಫಾಲಿ ನಾರಿಮನ್ ಹಾಗೆ ಅವ್ರನ್ನ ಬದಲಾಯಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಿದ್ರಲ್ಲ, ಎಂದೂ ನಾನು ಇವತ್ತಿನವರೆಗೆ ನೋಡಿದ್ದೀನಿ ಯಾವ ಮುಖ್ಯಮಂತ್ರಿಯ ಭೇಟಿಗೂ ಫಾಲಿ ನಾರಿಮನ್ ಕರ್ನಾಟಕ ಭವನಕ್ಕೆ ಬಂದಿಲ್ಲ. ಒಮ್ಮೆ ಅವತ್ತು ದೇವೇಗೌಡರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ರು ಅನ್ನೋದು ಬಿಟ್ಟರೆ, ಅದರ್ವೈಸ್ ಮುಖ್ಯಮಂತ್ರಿಗಳೇ ಅವ್ರ ಮನೆಗೆ ಹೋಗ್ಬೇಕು. ಅಂದರೆ ನಾನು ಯಾವಾಗಲೂ ಇದನ್ನು ನೋಡ್ತಾ ಇದ್ದೆ, ಒಂದು ಕಡೆ ಅಧಿಕಾರ, ಒಂದು ಕಡೆ ಜ್ಞಾನದ ಮೆಟ್ಲು ದೊಡ್ಡದಿರುತ್ತೆ ಯಾವಾಗಲೂ. ನಾರಿಮನ್ ಎದುರುಗಡೆ ಮುಖ್ಯಮಂತ್ರಿಗಳು, ಅಂದರೆ ನಾನು ನಿಮಗೆ ಜನರಿಗೆ ಗೊತ್ತಿರಲಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಭಾಳ ದೊಡ್ಡ ಹಿರಿಯ ವ್ಯಕ್ತಿ ಎದುರುಗಡೆ ಕೂತಾಗ ನಾವು ಪೂರ್ತಿ ಚೇರಲ್ಲಿ ಕೂತ್ಕೊಳ್ಳಲ್ಲ, ಸ್ವಲ್ಪ ಮುಂದುಗಡೆ, ಅದೊಂದು ಅಭ್ಯಾಸ ಅಲ್ವಾ. ನಾರಿಮನ್ ಎದುರುಗಡೆ ಮುಖ್ಯಮಂತ್ರಿಗಳು ಹಾಕಿ ಕೂತ್ಕೊಂಡು ಮಾತಾಡ್ತಾ ಇರೋದನ್ನು, ಎಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ತನ್ನ ಅಸ್ಖಲಿತ ಜ್ಞಾನೇನ ಸದೃಶಂ ಅಂತ ಹೇಳ್ತಾರಲ್ಲ, ಅದು ನಿಜ ಅನಿಸೋದು ಇಂಥ ವ್ಯಕ್ತಿಗಳಿಂದ. ಅವರಿಗೆ ಚಿರಶಾಂತಿ ಸಿಗಲಿ ಅಂತಷ್ಟೇ ನಾವು ಕರ್ನಾಟಕದ ನೀರು, ಕರ್ನಾಟಕದ ಪಾಲು, ನಿಮ್ಮ ಆಲಮಟ್ಟಿ ಅಣೆಕಟ್ಟಿನ ಎತ್ತರದ ಪ್ರಶ್ನೆ ಇರ್ಬೋದು, ಮತ್ತು ಕಾವೇರಿಯಲ್ಲಿ ನಮಗೆ ಜಾಸ್ತಿ ಎಲೋಕೇಶನ್ ಫೈನಲ್ ಇದರಲ್ಲಿ ಬಂದಿದ್ದಿರ್ಬೋದು, ಅದರಲ್ಲಿ ನಾರಿಮನ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಶಾಂತಿ ಸಿಗಲಿ. ಇದೇ ಸುದ್ದಿಯೊಂದಿಗೆ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.